ಇನ್ನು ಕಲಬುರಗಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ಮೇಲಿಂದ ಮೇಲೆ ರಿಪೋರ್ಟ್ ಆಗ್ತಾನೇ ಇದೆ. ಬಟ್ ಅಲ್ಲಿನ ಸ್ಥಳೀಯ ಆಡಳಿತ ಮಾತ್ರ ಏನೂ ಕ್ರಮ ತಗೊಂಡಿಲ್ಲ. ಆಟವಾಡ್ತಾ ಇದ್ದ 5 ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ಕಣ್ಣು, ಕಿವಿ, ಹೊಟ್ಟೆಗೆಲ್ಲ ಕಚ್ಚಾಕ್ಬಿಟ್ಟಿದೆ ಬೀದಿ ನಾಯಿಗಳು. ಸಾಮಾನ್ಯ ಅಬ್ಸರ್ವ್ ಮಾಡಿ ನೋಡಿ, ಮಕ್ಕಳೇ ಈ ಬೀದಿ ನಾಯಿಗಳಿಗೆ ಟಾರ್ಗೆಟ್. ದೊಡ್ಡವ್ರ ತಂಟೆಗೆ ಹೋಗಲ್ಲ ಅದು. ಕಲಬುರಗಿ ನಗರದ ದೇವಿನಗರ ಬಡಾವಣೆಯಲ್ಲಿ ನಡೆದಂತಹ ಘಟನೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳು ಪಾಪ ಚಿಕಿತ್ಸೆ ಪಡಿತಾ ಇರ್ತಾರೆ. ಪ್ರತಿ ಬಾರಿ ಆದಾಗಲೂ ನಾನು ಹೇಳ್ತಿರ್ತೀನಿ, ಇವೆಲ್ಲ ಬೀದಿ ನಾಯಿಗಳು, ವ್ಯಾಕ್ಸಿನೇಷನ್ ಆಗಿರಲ್ಲ, ರೇಬೀಸ್ ಇರ್ತವೆ, ಅದ್ರ ಮಧ್ಯದಲ್ಲಿ ಹುಚ್ಚುನಾಯಿ ಇರ್ತವೆ. ಮಕ್ಕಳ ಜೀವಕ್ಕೆ ಕುತ್ತು ಇದು. ನೋಡಿ, ಅಲ್ಲಿ ಆ ಥರ ಹಿಂಡಾಗಿ ನಾಯಿಗಳು ಬಂದರೆ ದೊಡ್ಡವರಿದ್ದರೂ ತಾನೇ ಏನು ಮಾಡೋಕ್ಕಾಗುತ್ತೆ? ದೊಡ್ಡವರು ಒಬ್ಬರು ಇಬ್ಬರು ಇದ್ದರೂ ಏನೂ ಮಾಡೋಕ್ಕಾಗಲ್ಲ. ಒಟ್ಟೊಟ್ಟಿಗೆ ಇವು ಈ ಥರ ಅಟ್ಯಾಕ್ ಮಾಡಿದ್ರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಇಷ್ಟು ಗಂಭೀರವಾಗಿರೋದು. ಸುಪ್ರೀಂ ಕೋರ್ಟ್ ಪ್ರಾಣಿ ಪ್ರಿಯರು ಏನೇನೋ ಹೇಳ್ತಾರೆ, ಬಟ್ ಕೋರ್ಟ್ ತುಂಬ ಗಂಭೀರವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಆ ಥರ ಹಿಂಡಾಗಿ ನಾಯಿಗಳಿದ್ದರೂ ಕೂಡ ಸ್ಥಳೀಯ ಆಡಳಿತ ಅದರ ನಿಗ್ರಹಕ್ಕೆ ಏನೂ ಕ್ರಮ ತಗೊಂಡಿಲ್ವಾ ಇಲ್ಲಿ ತನಕ ಅಂತ? ಅರವಿಂದ್, ನಿಜಕ್ಕೂ ಕೂಡ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಈ ಒಂದು ನಾಯಿಗಳ ಉಪಟಳ ತುಂಬಾನೇ ಜಾಸ್ತಿ ಆಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಸ್ಥಳೀಯ ಆಡಳಿತಕ್ಕೆ ಏನಂದ್ರೆ ಪ್ರಾಣಿ ದಯಾ ಸಂಘದವರು ಏನಂದ್ರೆ ಕೈ ಕಟ್ಟಿ ಹಾಕಿ ಕುಳಿತಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸ್ಥಳೀಯ ಆಡಳಿತ ಕೂಡ ಇಲ್ಲಿವರೆಗೂ ಕೂಡ ಈ ಒಂದು ಬೀದಿ ನಾಯಿಗಳ ಹಾವಳಿಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಇದರ ಪರಿಣಾಮವಾಗಿ ಏನಂದ್ರೆ ನಿನ್ನೆ ಕಲಬುರಗಿ ನಗರದ ದೇವಿನಗರ ಬಡಾವಣೆಯಲ್ಲೇ 5 ಪುಟಾಣಿ ಮಕ್ಕಳ ಮೇಲೆ ಒಂದು ಬೀದಿ ನಾಯಿ ಏನಂದ್ರೆ ದಾಳಿ ನಡೆಸಿದ್ದು. ಅದರಲ್ಲಿ ಓರ್ವ ಪುಟ್ಟ ಬಾಲಕಿಗೆ ಏನಂದ್ರೆ ಗಂಭೀರವಾದಂತಹ ಗಾಯಗಳಾಗಿದ್ದು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಆಕೆ ಚಿಕಿತ್ಸೆ ಪಡಿತಾ ಇದ್ದಾಳೆ. ಅದೇ ರೀತಿ ಇನ್ನುಳಿದಂತಹ 4 ಮಕ್ಕಳಿಗೂ ಕೂಡ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಕೊಡಿಸಿ ಏನಂತಂದ್ರೆ ಡಿಸ್ಚಾರ್ಜ್ ಮಾಡಲಾಗಿದೆ. ಆದ್ರೆ ಪ್ರಮುಖವಾಗಿ ಇದೇ ಮೊದಲಲ್ಲ ಈ ರೀತಿಯಾಗಿ ನಾಯಿ ದಾಳಿ ಆಗಿರೋದು. ಈ ಹಿಂದೆ ವಾಡಿಪಟ್ಟಣ, ಚಿತ್ತಾಪುರ ಸೇರಿದಂತೆ ಕಲಬುರಗಿ ಬೇರೆ ಬೇರೆ ಕಡೆ ಕೂಡ ಇಂತಹದೇ ಒಂದು ನಾಯಿಗಳ ದಾಳಿಗಳು ಆಗ್ತಾ ಇರುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಕಲಬುರಗಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳೇನೋ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಗ್ ಶೆಲ್ಟರ್ ಅನ್ನ ಮಾಡಿದ್ದೀವಿ, ಎಲ್ಲಿ ಬೀದಿ ನಾಯಿಗಳ ಒಂದು ಉಪಟಳ ಹೆಚ್ಚಾಗಿದೆ ಅದು ಏನಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅಂತಹ ನಾಯಿಗಳನ್ನ ಶಿಫ್ಟ್ ಮಾಡ್ತೀವಿ ಅಂತ ಇದ್ದಾರೆ. ಬಟ್ ಆ ಕೆಲಸ ಇನ್ನೂ ಆಗ್ತಾ ಇಲ್ಲ. ಅರವಿಂದ್, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.